ಹೇಳ್ತಾರಲ್ಲ, ಹೊರಗೆ ಏನು ನಡೆಯುತ್ತಿದೆ ಎನ್ನುವುದಕ್ಕಿಂತ ಬಹಳಷ್ಟು ವಿಷಯಗಳು ನಮ್ಮ ಮನಸ್ಸಿನಲ್ಲೇ ಇರೋದು. ಆದರೆ ನಾನು ಈ ರೀತಿ ಜೋಕ್ಸ್ ಮಾಡುತ್ತಿದ್ದರಿಂದ ಅದು ಹೇಗೆ ನನ್ನ ಜೀವನದಲ್ಲಿ ಮತ್ತೆ ಮತ್ತೆ ನಾನೇ ಆಕರ್ಷಿಸುತ್ತಿದ್ದೆ ಅನ್ನೋದನ್ನ ನೋಡಿದಾಗ ನನಗೆ ಬಹಳಷ್ಟು ವಿಷಯಗಳು ಅರ್ಥ ಆಗ್ತಾ ಹೋಯಿತು. ಈ ಟ್ರಾಫಿಕ್ ಜಾಮ್ ಬಗ್ಗೆ ಬಹಳಷ್ಟು ಜನ ಕೊರಗ್ತಾ ಇರ್ತಾರೆ. ನಾವು ಟ್ರಾಫಿಕ್ ಜಾಮ್ ನಲ್ಲಿ ಸಿಕ್ಕಾಕೊಂಡಾಗ ಅಲ್ಲಿ ಮಾಡೋದಕ್ಕೆ ಏನೂ ಇರಲ್ಲ. ಅಲ್ಲಿ ನಮಗೆ ಎರಡು ಆಪ್ಷನ್ಗಳಿವೆ. ಸಹಜವಾಗಿ ಹೇಳೋ ಮತ್ತೊಂದು ಮಾತು ಅಂದ್ರೆ ಟೈಮ್ ಇಲ್ಲ ಅನ್ನೋದು. ನಾನು ಕೂಡ ಟೈಮ್ ಇಲ್ಲ ಅಂತ ಹೇಳೋದಕ್ಕೆ ಶುರು ಮಾಡಿದೆ. ಅದು ಯಾವ ಮಟ್ಟಕ್ಕೆ ಹೋಗ್ಬಿಡ್ತು ಅಂದ್ರೆ ಒಂದು ದಿನ 2 ಆನ್ಲೈನ್ ಮೀಟಿಂಗ್ 2 ಫಿಸಿಕಲ್ ಮೀಟಿಂಗ್ ಒಟ್ಟಿಗೆ ಮಾಡೋ ಒಂದು ಪರಿಸ್ಥಿತಿ ಬಂದ್ಬಿಡ್ತು. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ರಹಸ್ಯ ಪುಸ್ತಕದಲ್ಲಿರುವ ವಿಷಯಗಳ ಬಗ್ಗೆ ನಿಮ್ಮ ಜೊತೆ ಈ ವಿಡಿಯೋಗಳ ಮೂಲಕ ಮಾತನಾಡ್ತಾ ಬಂದಿದ್ದೀನಿ. ಅದರಲ್ಲಿ ಹೇಳಿರುವ ವಿಷಯಗಳನ್ನು ನಿಮ್ಮ ಜೊತೆ ಕನ್ನಡದಲ್ಲಿ ನನ್ನ ಒಂದು ಅನುಭವದ ಕನ್ನಡಿಯ ಮೂಲಕ ನಿಮ್ಮ ಜೊತೆ ಹಂಚ್ಕೊಳ್ತಾ ಬಂದಿದ್ದೀನಿ. ಹಿಂದಿನ ವಿಡಿಯೋಗಳಲ್ಲಿ ಹೇಗೆ ಪ್ರಕೃತಿಯನ್ನು ನಮಗೆ ಏನು ಬೇಕೋ ಅದನ್ನು ಕೇಳೋದು, ಆಮೇಲೆ ಅದು ನಮಗೆ ಬಂದೇ ಬರುತ್ತೆ ಅಂತ ಸಂಪೂರ್ಣವಾಗಿ ನಂಬೋದು, ಮತ್ತೆ ಹೇಗೆ ಅದನ್ನ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಮಾತನಾಡಿದ್ದೆ. ಇವತ್ತಿನ ವಿಡಿಯೋನಲ್ಲಿ ಹೇಗೆ ನಮ್ಮ ಜೀವನದಲ್ಲಿ ಪ್ರತಿ ದಿನವೂ ಶುರುವಾಗುವ ಮುಂಚೆಯೇ ನಮ್ಮ ಆಲೋಚನೆಗಳನ್ನು ಬಳಸಿಕೊಂಡು ನಮಗೆ ಬೇಕಾದ ರೀತಿಯಲ್ಲಿ ನಾವು ಅದನ್ನು ರೂಪಿಸಿಕೊಳ್ಳಬಹುದು ಎನ್ನುವುದರ ಬಗ್ಗೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನಾವು ಬಳಸಿಕೊಳ್ಳಬಹುದಾದ ಕೆಲವು ತತ್ವಗಳನ್ನು ನಿಮಗೆ ತಿಳಿಸಿಕೊಡುವೆನು ಗೆಳೆಯರೆ. ನಮ್ಮಲ್ಲಿ ನೀವು ನೋಡಿರಬಹುದು, ಬಹುಪಾಲು ಜನರು ಏನಾದರೂ ಒಂದು ಕೆಲಸ ಶುರು ಮಾಡುವ ಮುಂಚೆ ಅಥವಾ ಎಲ್ಲಾದರೂ ಹೋಗುವ ಮುಂಚೆ ತಮಗೆ ಏನು ಬೇಡವೋ ಅದರ ಬಗ್ಗೆ ಹೆಚ್ಚು ಯೋಚಿಸ್ತಿರ್ತಾರೆ, ಅದರ ಬಗ್ಗೆ ಹೆಚ್ಚು ಮಾತನಾಡ್ತಿರ್ತಾರೆ. ಮತ್ತೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ, ಯಾವ್ದಾದ್ರು ಒಂದು ಕೆಲಸ ಶುರು ಮಾಡಬೇಕಾದ್ರೆ ಹೆಚ್ಚಾಗಿ ಕೊನೇ ನಿಮಿಷದಲ್ಲಿ ಕೆಲಸಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಬಹಳಷ್ಟು ಅರ್ಜೆಂಟ್ ಮಾಡೋದಾಗಿರ್ಬೋದು ಅಥವಾ ಟೆನ್ಷನ್ ಮಾಡ್ಕೊಳ್ಳೋದಾಗಿರ್ಬೋದು ಹೆಚ್ಚಾಗಿ ಮಾಡ್ತಿರ್ತಾರೆ. ಹೀಗೆ ಮಾಡಿದಾಗ ನಾವು ಬಹುಪಾಲು ಸಮಯ ನಕಾರಾತ್ಮಕ ಆಲೋಚನೆಗಳನ್ನೇ, ನಕಾರಾತ್ಮಕ ಫ್ರೀಕ್ವೆನ್ಸಿಯನ್ನೇ ನಾವು ಪ್ರಕೃತಿಗೆ ಕೊಡ್ತಾ ಇರ್ತೀವಿ. ಹಾಗಾಗಿ ನಾವು ಯಾವುದೇ ಒಂದು ಕೆಲಸದಲ್ಲಿ ಕೈ ಇಟ್ಟಾಗ, ನಾವು ಯಾವುದೇ ಒಂದು ಜಾಗಕ್ಕೆ ಹೋಗ್ತಿರ್ಬೇಕಾದ್ರೆ ನಾವು ಏನು ಬೇಡ ಅಂತ ಮತ್ತೆ ಮತ್ತೆ ಯೋಚಿಸ್ತಿರ್ತೀವೋ ಅದೇ ನಮಗೆ ಹೆಚ್ಚಾಗಿ ವಾಸ್ತವದಲ್ಲಿ ಮ್ಯಾನಿಫೆಸ್ಟ್ ಆಗೋದಕ್ಕೆ ಶುರುವಾಗುತ್ತೆ. ಅದೇ ನಮ್ಮ ವಾಸ್ತವವಾಗಿ ಬಿಡುತ್ತದೆ. ಇದರ ಬಗ್ಗೆ ನಾನು ಬಹಳಷ್ಟು ಬಾರಿ ಈಗಾಗಲೇ ಹೇಳಿದ್ದೀನಿ. ನಾವು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಈ ಸೀಕ್ರೆಟ್ ತತ್ವ ಗೊತ್ತಿಲ್ಲದೆ ಇದ್ದಾಗ ನಾವೇನು ಸಹಜವಾಗಿ ಮಾಡ್ತೀವಿ ಅಂದ್ರೆ, ನನಗೆ ಲೇಟ್ ಆಗಬಾರ್ದು, ರೋಡಲ್ಲಿ ಟ್ರಾಫಿಕ್ ಇರಬಾರ್ದು, ಮತ್ತೆ ಅಲ್ಲಿ ಬಾಸು ಬಂದಿರಬಾರ್ದು, ಮತ್ತೆ ಟೈಮಿಗೆ ಸರಿಯಾಗಿ ಹೋಗ್ಬೇಕು, ಈ ರೀತಿ ಏನು ಆಗಬಾರ್ದು ಅನ್ಕೊಂಡಿರ್ತೀವೋ ಅದರ ಬಗ್ಗೆ ಹೆಚ್ಚು ಗಮನ ಹರಿಸ್ತಿರ್ತೀವಿ, ಅದರ ಬಗ್ಗೆ ಹೆಚ್ಚು ಯೋಚಿಸ್ತಿರ್ತೀವಿ. ಆದರೆ ಒಮ್ಮೆ ಈ ರಹಸ್ಯದ ತತ್ವವನ್ನು ಅರ್ಥ ಮಾಡಿಕೊಂಡ ಮೇಲೆ, ಈ ಆಕರ್ಷಣೆಯ ನಿಯಮವನ್ನು ಅರ್ಥ ಮಾಡಿಕೊಂಡ ಮೇಲೆ ನಾವು ಎಚ್ಚೆತ್ತುಕೊಂಡು ನಾವು ಹೇಗೆ ನಮ್ಮ ದಿನವನ್ನು ನಮ್ಮ ಆಲೋಚನೆಗಳನ್ನು ಬಳಸಿಕೊಂಡು ಮೊದಲೇ ಸೃಷ್ಟಿ ಮಾಡುವುದು. ನಾನು ಯಾವುದೇ ಒಂದು ಕೆಲಸ ಶುರು ಮಾಡಬೇಕಾದರೆ ಆ ಕೆಲಸ ನನಗೆ ಯಾವ ರೀತಿ ನಡೆಯಬೇಕು, ಅದರಲ್ಲಿ ನನಗೆ ಸಿಗುವ ಜನರು ಯಾವ ರೀತಿ ಇರಬೇಕು, ಅದರಲ್ಲಿ ನನಗೆ ಒದಗಿ ಬರುವ ಸಂದರ್ಭಗಳು ಯಾವ ರೀತಿ ಇರಬೇಕು, ಮತ್ತೆ ನಾನು ಕೈ ಇಟ್ಟಿದ್ದೆಲ್ಲ ಎಷ್ಟು ಸುಲಭವಾಗಿ ನಡೆಯಬೇಕು, ಮತ್ತು ನಾನು ಮಾಡುವ ಯಾವುದೇ ಕೆಲಸವಾಗಲಿ, ಹೋಗುವ ಯಾವುದೇ ಜಾಗವಾಗಲಿ ಅದರಿಂದ ನನಗೆ ಎಷ್ಟು ಆನಂದವಾಗಬೇಕು, ಈ ರೀತಿ ಸಕಾರಾತ್ಮಕವಾಗಿ ನಮಗೆ ಏನು ಬೇಕೋ ಅದರ ಬಗ್ಗೆ ಹೇಳ್ತಾರಲ್ಲ, ಬಹಳಷ್ಟು ವಿಷಯಗಳು ನಮ್ಮ ಮನಸ್ಸಿನಲ್ಲೇ ಇರೋದು. ಹೊರಗೆ ಏನು ನಡೆಯುತ್ತಿದೆ ಎನ್ನುವುದಕ್ಕಿಂತ ನಾವು ಹೇಗೆ ಅದನ್ನ ತಗೋತೀವಿ, ನಾವು ಹೇಗೆ ಅದನ್ನ ನೋಡ್ತೀವಿ, ನಮ್ಮ ದೃಷ್ಟಿಕೋನವೇ ಮುಖ್ಯವಾಗಿ ಅಲ್ಲಿ ಮ್ಯಾಟರ್ ಆಗೋದು ಗೆಳೆಯರೆ. ಅಂದ್ರೆ ನಾವು ಸಕಾರಾತ್ಮಕವಾಗಿ ಯೋಚಿಸ್ತಾ ಎಲ್ಲವೂ ಅದ್ಭುತವಾಗಿ ನಡೆದಂತೆ ನೆನೆಸಿಕೊಂಡು ನಂತರ ಕೆಲಸವನ್ನು ಶುರು ಮಾಡಿದರೆ ಮತ್ತು ಆದಷ್ಟು ಸಂತೋಷವಾಗಿ ಆರಾಮಾಗಿ ಸ್ವಲ್ಪ ಬೇಗ ಕೆಲಸವನ್ನು ಶುರು ಮಾಡೋದಾಗ್ಲಿ, ಸ್ವಲ್ಪ ಬೇಗ ಹೊರಡೋದಾಗ್ಲಿ ಮಾಡಿದಾಗ ನಿಧಾನವಾಗಿ ಆರಾಮವಾಗಿ ನೆಮ್ಮದಿಯಿಂದ ಯಾವುದೇ ಒಂದು ಕೆಲಸವನ್ನು ಮಾಡ್ಬೋದು. ಏನಕ್ಕಿದು ಮುಖ್ಯ ಅಂದ್ರೆ, ನಾ ಹೇಳಿದ ಹಾಗೆ ಕೊನೆಯ ಗಳಿಗೆನಲ್ಲಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಲು ಹೊರಟಾಗ ಅಥವಾ ಅರ್ಜೆಂಟ್ ಆಗಿ ಯಾವುದೋ ಒಂದು ಜಾಗಕ್ಕೆ ಹೊರಡಲು ಹೋದಾಗ ಬಹಳಷ್ಟು ನಮ್ಮ ಮನಸ್ಸಿನಲ್ಲಿ ಇರುವ ಭಾವನೆಗಳೆಲ್ಲ ಭಯ, ಆತಂಕ, ಗಾಬರಿ, ಈ ರೀತಿ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿದ್ದಾಗ ಅದಕ್ಕೆ ಅನುಗುಣವಾಗಿ ವಾಸ್ತವ ಸೃಷ್ಟಿಯಾಗ್ತಿರುತ್ತೆ. ನಾವು ಯಾರು ನಮ್ಮ ಎದುರಿಗೆ ಬರಬಾರ್ದು ಅಂದ್ಕೊಂಡು ಹೋಗ್ತಿರ್ತೀವೋ ಅವರನ್ನ ನಾವೇ ಅದರ ಬಗ್ಗೆ ಜಾಸ್ತಿ ಹೆದರ್ತಾ ನಮ್ಮ ಮನಸ್ಸಿನಲ್ಲಿ ಆ ಆಲೋಚನೆಗಳನ್ನು ಹೆಚ್ಚು ಯೋಚಿಸ್ತಾ ಅದರ ಚಿತ್ರಗಳನ್ನು ನಮ್ಮ ಮನಸ್ಸಿನ ಪರದೆಯಲ್ಲಿ ಮತ್ತೆ ಮತ್ತೆ ನೋಡ್ತಾ ಅದನ್ನು ಪ್ರಕೃತಿ ನಮ್ಮ
ಜೀವನದಲ್ಲಿ ತರುವುದಕ್ಕೆ ನಾವೇ ಕಾರಣವಾಗಿ ಬಿಡುತ್ತೇವೆ. ಇದಕ್ಕೆ ಮುಂಚೆ ಕೂಡ ಹೇಳಿದ ಹಾಗೆ ನಮ್ಮ ಜೀವನದ ಸೃಷ್ಟಿಕರ್ತರು ನಾವೇ. ಇದೇ ಒಂದು ಆಕರ್ಷಣೆಯ ನಿಯಮದ ಬುನಾದಿ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ದಿನವನ್ನು ಅದ್ಭುತವಾಗಿ ಸೃಷ್ಟಿಸಿಕೊಳ್ಳುವುದು ನಮ್ಮ ಕೈಯಲ್ಲೇ ಇದೆ. ಅದು ಆತಂಕದಿಂದ ಕೂಡಿದ ಹಾಗೆ, ಅನಾಹುತಗಳಿಂದ ಕೂಡಿದ ಹಾಗೆ ಸೃಷ್ಟಿಸಿಕೊಳ್ಳುವುದು ನಮ್ಮ ಕೈಯಲ್ಲೇ ಇದೆ. ಇಲ್ಲಿ ಮತ್ತೊಂದು ಮುಖ್ಯವಾದ ವಿಷಯ, ಇದು ನಾನು ಮಾಡುತ್ತಿದ್ದ ಒಂದು ದೊಡ್ಡ ತಪ್ಪು. ಈ ಜೋಕ್ಸ್ ಅನ್ನೋ ಹೆಸರಲ್ಲಿ ನಾವು ನಮಗೆ ಏನು ಬೇಡವೋ ಅದನ್ನು ತಮಾಷೆಯಾಗಿ ಹೇಳಿಬಿಡುವ ಒಂದು ವಾಡಿಕೆ. ಅಂದ್ರೆ ಇವತ್ತು ಹೋದಾಗ ಬಾಸ್ ನನ್ನ ಮಗ ಎದುರಿಗೆ ಬಂದು ಏನ್ ಕಾಮಿಡಿ ಆಗ್ಬೇಕು ಗುರು ಅಂತ ನಮ್ಗೆ ಏನ್ ಬೇಡವೋ ಅದನ್ನ ತಮಾಷೆ ಅನ್ನೋ ಹೆಸರಲ್ಲಿ ಹೇಳ್ಬಿಡ್ತೀವಿ. ಎಷ್ಟೋ ಸರ್ತಿ ನಾವು ಮಾಡುವ ತಮಾಷೆ ಕೂಡ ಪ್ರಕೃತಿಗೆ, ನಾನು ಇದಕ್ಕೆ ಮುಂಚೆ ಕೂಡ ಹೇಳಿದ್ದೀನಿ, ಪ್ರಕೃತಿಗೆ ನೀವು ಜೋಕ್ ಮಾಡ್ತಿದ್ದೀರಾ, ಸೀರಿಯಸ್ ಆಗಿ ಹೇಳ್ತಿದ್ದೀರಾ, ಬೇಕು ಅಂತ ಹೇಳ್ತಿದ್ದೀರಾ, ಬೇಡ ಅಂತ ಹೇಳ್ತಿದ್ದೀರಾ, ಇದು ಯಾವುದು ಅರ್ಥ ಆಗಲ್ಲ ಗೆಳೆಯರೆ. ನೀವು ಯಾವುದ್ರ ಬಗ್ಗೆ ಹೆಚ್ಚಾಗಿ ಯೋಚಿಸ್ತಿದ್ದೀರಾ, ಯಾವುದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡ್ತಿದ್ದೀರಾ, ನಿಮ್ಮ ಮನಸ್ಸಿನ ಪರದೆನಲ್ಲಿ ಯಾವುದರ ಚಿತ್ರಗಳು ಹರಿದಾಡ್ತಿವೆ ಅದನ್ನ ಪ್ರಕೃತಿ ನಿಮಗೆ ತಂದುಕೊಡುತ್ತಷ್ಟೇ. ಹಾಗಾಗಿ ಜೋಕ್ಸ್ ಅನ್ನೋ ಹೆಸರಲ್ಲಿ ನಾವು ನಕಾರಾತ್ಮಕ ವಿಚಾರಗಳ ಬಗ್ಗೆ ತಮಾಷೆ ಮಾಡುವುದು, ನಕಾರಾತ್ಮಕ ವಿಚಾರಗಳನ್ನು, ನಕಾರಾತ್ಮಕ ಆಲೋಚನೆಗಳನ್ನು, ನಮಗೆ ಬೇಡವಾದ ವಿಷಯಗಳನ್ನು ತಮಾಷೆಯ ರೀತಿಯಲ್ಲಿ ಹೇಳಿಕೊಂಡು ನಗುವುದು, ಈ ರೀತಿ ಮಾಡಿದಾಗ ಅದನ್ನ ನಾವೇ ಆಕರ್ಷಿಸ್ತಿರ್ತೀವಿ. ಇದನ್ನು ನಾನು ನನಗೆ ಗೊತ್ತಿಲ್ಲದೆ ಬಹಳಷ್ಟು ಬಾರಿ ಮಾಡ್ತಿದ್ದೆ. ತಮಾಷೆ ಅನ್ನೋ ಹೆಸರಲ್ಲಿ ಬೇಡದೇ ಇರೋ ವಿಷಯಗಳ ಬಗ್ಗೆ ಮಾತನಾಡೋದು, ಮತ್ತೆ ಏನು ನನಗೆ ಇಷ್ಟವಿಲ್ಲವೋ ಅಥವಾ ಏನು ನನಗೆ ಹಿಡಿಸುವುದಿಲ್ಲವೋ ಅಥವಾ ನನಗೆ ಏನು ಬೇಡ ಅಂತ ಅನ್ಸುತ್ತೋ ಇದ್ರ ಬಗ್ಗೆ ಎಲ್ಲ ಒಪ್ಕೊಳ್ಳೋದಕ್ಕಾಗಲ್ವಲ್ಲ, ಆಗ ತಮಾಷೆ ಮಾಡಿಬಿಟ್ಟು ಸುಮ್ಮನಾಗ್ಬಿಡ್ತಿದ್ದೆ. ಆದರೆ ನಾನು ಈ ರೀತಿ ಜೋಕ್ಸ್ ಮಾಡುತ್ತಿದ್ದರಿಂದ ಅದು ಹೇಗೆ ನನ್ನ ಜೀವನದಲ್ಲಿ ಮತ್ತೆ ಮತ್ತೆ ನಾನೇ ಆಕರ್ಷಿಸುತ್ತಿದ್ದೆ ಅನ್ನೋದನ್ನ ನೋಡಿದಾಗ ನನಗೆ ಬಹಳಷ್ಟು ವಿಷಯಗಳು ಅರ್ಥ ಆಗ್ತಾ ಹೋಯಿತು. ಹಾಗಾಗಿ ಜೋಕ್ಸ್ ಅನ್ನೋ ಹೆಸರಲ್ಲಿ, ತಮಾಷೆ ಅನ್ನೋ ಹೆಸರಲ್ಲಿ ನಿಮ್ಮ ದುಃಖಗಳ ಬಗ್ಗೆ ಮಾತನಾಡುವುದು ಉಚಿತವಲ್ಲ ಗೆಳೆಯರೆ. ಇದೇ ತತ್ವವನ್ನೇ ಇನ್ನಷ್ಟು ಆಳವಾಗಿ ಯೋಚಿಸಿದಾಗ, ಅದರ ಬಗ್ಗೆ ಗಮನ ಹರಿಸಿದಾಗ ಸಹಜವಾಗಿ ನಾವು ನೋಡುವ ಮತ್ತೊಂದು ನಡವಳಿಕೆ ಎಂದರೆ, ಈ ಟ್ರಾಫಿಕ್ ಜಾಮ್ ಬಗ್ಗೆ ಬಹಳಷ್ಟು ಜನ ಕೊರಗ್ತಾ ಇರ್ತಾರೆ. ಅದು ಸಿಲ್ಕ್ ಬೋರ್ಡ್ ಜಾಮ್ ಬಗ್ಗೆ ಅಂತೂ ಬಹಳಷ್ಟು ಫಿಲ್ಮ್ಗಳು, ಶಾರ್ಟ್ ಫಿಲ್ಮ್ಗಳು ಬಂದಿದೆ, ಬಹಳಷ್ಟು ಕಾಮಿಡಿ ವಿಡಿಯೋಗಳು ಬಂದಿದೆ. ಈ ಟ್ರಾಫಿಕ್ ಜಾಮ್ ಅನ್ನ ನಾನು ಮೊದಲು ಇನ್ಫೋಸಿಸ್ಗೆ ಹೋಗ್ತಿರ್ಬೇಕಾದ್ರೆ, ಅದು ರಾಜಾಜಿನಗರದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಿರ್ಬೇಕಾದ್ರೆ, ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ, ನಾ ಮೊದಲಿಂದಾನು ಕೆಲವೊಂದು ವಿಷಯಗಳು ನಮ್ಮ ಒಂದು ಹಿಡಿತದಲ್ಲಿ ಇಲ್ದಿರಬೇಕಾದ್ರೆ ಅದ್ರ ಬಗ್ಗೆ ಹೆಚ್ಚಾಗಿ ಕೊರಗ್ತಾ ಇರಲಿಲ್ಲ. ಆದರೂ ನನ್ನ ಸುತ್ತಮುತ್ತ ಬಹಳಷ್ಟು ಜನ ಅದರ ಬಗ್ಗೆ ಕೊರಗೋದನ್ನ ನೋಡಿದೀನಿ. ನಾನು ಗೊತ್ತಿಲ್ಲದೆ ಕೆಲವೊಮ್ಮೆ ಕೊರಗಿದ್ದೀನಿ ಕೂಡ. ಆದ್ರೆ ಈ ರೀತಿ ನಮ್ಮ ಹಿಡಿತದಲ್ಲಿ ಇಲ್ಲದಿರುವ ಒಂದು ವಿಷಯದ ಬಗ್ಗೆ ನಾವು ಕೊರಗೋದಕ್ಕಿಂತ ಅದನ್ನು ನಮ್ಮ ಸೃಜನಶೀಲತೆಯನ್ನು ಬಳಸಿಕೊಂಡು ಹೇಗೆ ಸಕಾರಾತ್ಮಕವಾಗಿ ಉಪಯೋಗಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಯೋಚಿಸಿದಾಗ ನನಗೆ ಅನಿಸಿದ್ದು, ಇದನ್ನೇ ಈ ಪುಸ್ತಕದಲ್ಲಿ ಕೂಡ ಹೇಳ್ತಾರೆ, ನಾವು ಟ್ರಾಫಿಕ್ ಜಾಮ್ ನಲ್ಲಿ ಸಿಕ್ಕಾಕೊಂಡಾಗ ಅಲ್ಲಿ ಮಾಡೋದಕ್ಕೆ ಏನೂ ಇರಲ್ಲ. ಅಲ್ಲಿ ನಮಗೆ 2 ಆಪ್ಷನ್ಗಳಿವೆ. ಒಂದು, ಸುತ್ತಮುತ್ತ ಇರೋರ್ನೆಲ್ಲ ನೋಡಿ ಉರ್ಕೊಳ್ಳೋದು, ಅವ್ರು ಇವ್ರನ್ನ ಬೈಯೋದು, ಮತ್ತೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋದು, ಮತ್ತೆ ಆಫೀಸಿಗೆ ಲೇಟಾಗಿ ಹೋಗ್ತಿದೀವಲ್ಲ ಅಂತ ಬೇಜಾರು ಪಟ್ಕೊಳ್ಳೋದು, ದುಃಖ ಪಡೋದು, ಒದ್ದಾಡೋದು. ಇದರಿಂದ ಇದ್ಯಾವುದರಿಂದಾನು ನಾವು ಆಫೀಸಿಗೆ ಬೇಗ ಅಂತೂ ಹೋಗಲ್ಲ. ಆ ಟ್ರಾಫಿಕ್ ಜಾಮ್ ಕ್ಲಿಯರ್ ಆದ್ರೆ ಮಾತ್ರ ತಾನೇ ಹೋಗೋದಕ್ಕಾಗೋದು. ಅದರ ಬದಲಿಗೆ ಬಹಳಷ್ಟು ಜನ ನನಗೆ ಹೇಳ್ತಿರ್ತಾರೆ, ನನ್ನ ಯೂಟ್ಯೂಬ್ ವಿಡಿಯೋ ನೋಡೋದಕ್ಕೆ ಅವ್ರಿಗೆ ಟೈಮ್ ಇರಲ್ಲ, ಮತ್ತೆ ಇದರಲ್ಲಿ ಹೇಳುವ ಕೆಲವು ತತ್ವಗಳನ್ನ ಮಾಡೋದಕ್ಕೆ ಅವ್ರಿಗೆ ಸಮಯ ಇಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಸಮಯ ಇಲ್ಲಿದೆಯಲ್ಲ ಗೆಳೆಯರೆ. ನಾನು ನಾರ್ಮಲ್ ಆಗಿ ಏನ್ ಮಾಡ್ತೀನಿ ಅಂದ್ರೆ, ಒಂದು ಟ್ರಾಫಿಕ್ ಜಾಮ್ ನಲ್ಲಿ ಸಿಕ್ಕಾಕೊಂಡ್ರೆ ಅಥವಾ ಒಂದು ಟ್ರಾಫಿಕ್ ಜಾಮ್ ನಲ್ಲಿ ನಾನು ಇದ್ದಾಗ ತಲೆನೇ ಕೆಡಿಸ್ಕೊಳ್ಳಲ್ಲ. ಒಬ್ಬ ನಟನಾಗಿ ಬಹಳಷ್ಟು ವಿಷಯಗಳನ್ನು ನಾನು ಕಲಿಯಬೇಕಾಗಿರುತ್ತೆ. ಬಹಳಷ್ಟು ಟಂಗ್ ಟ್ವಿಸ್ಟರ್ಸ್ ಅಂತ ಹೇಳ್ತೀವಿ, ಮತ್ತೆ ಡೈಲಾಗ್ ಗಳಾಗಿರ್ಬೋದು. ಮೊದಲಿಂದಾನು ನಟನಾಗಿ ಕೂಡ ಮೊದಲಿಂದಾನು ಸಿಗ್ನಲ್ ಎಲ್ಲ ಸಿಕ್ಕಾಕೊಂಡಾಗ ಇದನ್ನೆಲ್ಲ ಒಮ್ಮೆ ರಿವಿಷನ್ ಮಾಡ್ಕೊಳ್ತಾ ಇದ್ದೆ. ಬಹ್ಯಾಟ್ ಮಾಡಿರ್ತಾ ಇದ್ನಲ್ಲ, ಯಾವುದೇ ಒಂದು ವಿಷಯವಾಗಲಿ ನಾವು ಅಭ್ಯಾಸ ಮಾಡಿಕೊಳ್ಳಲಿಲ್ಲವೆಂದರೆ ಮರೆತು ಹೋಗೋದು ಸಹಜ. ಹಾಗಾಗಿ ಈ ರೀತಿ ಟ್ರಾಫಿಕ್ ಜಾಮ್ ನಲ್ಲಿ ಸಿಕ್ಕಾಕೊಂಡಾಗ ಅದರ ಬಗ್ಗೆ ಎಲ್ಲ ಒಮ್ಮೆ ರಿಕಲೆಕ್ಟ್ ಮಾಡ್ಕೊಳ್ತಾ ಇದ್ದೆ, ಅದರ ಬಗ್ಗೆ ಎಲ್ಲ ಒಮ್ಮೆ ಮತ್ತೆ ಯೋಚಿಸಿ ನೆನಪಿಗೆ ತಂದುಕೊಳ್ತಾ ಇದ್ದೆ. ಹಾಗಾಗಿ ಆ ಸಮಯವನ್ನ ನಾನು ಸಕಾರಾತ್ಮಕವಾಗಿ ಬಳಸಿಕೊಳ್ತಾ ಇದ್ದೆ. ಅದೇ ರೀತಿ ಈಗ ಈ ಸಮಯವನ್ನು ನನಗೆ ಜೀವನ ಯಾವ ರೀತಿ ಬೇಕು ಅಂತ ಆಸೆ ಇದೆಯೋ ಅದರ ಬಗ್ಗೆ ಸ್ಪಷ್ಟವಾಗಿ ಪ್ರಕೃತಿಗೆ ಹೇಳೋದಕ್ಕೆ ಈ ಸಮಯವನ್ನ ನಾನು ಬಳಸ್ಕೊಳ್ತೀನಿ. ಅಂದ್ರೆ ನಾ ಇದಕ್ಕೆ ಮುಂಚೆ ಕೂಡ ಹೇಳ್ದಂಗೆ, ನಾನು ಅದ್ಭುತವಾದ ಫಿಲಿಮ್ಗಳು ಮಾಡಬೇಕು, ಯಾವ ರೀತಿಯ ಫಿಲಿಮ್ಗಳನ್ನ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದರಲ್ಲಿ ನನ್ನ ಪಾತ್ರ ಏನಾಗಿರುತ್ತೆ, ಮತ್ತೆ ಈ ಫಿಲಿಮ್ಗಳು ಯಾವ ಬಡ್ಜೆಟ್ ನಲ್ಲಿ ಮಾಡಬೇಕು, ಇದನ್ನು ಎಷ್ಟು ಬ್ರಹ್ಮಾಂಡವಾಗಿ ಮಾಡಬೇಕು, ಈ ರೀತಿ ಏನು ನಮಗೆ ಬೇಕು ಅನ್ನುವುದರ ಬಗ್ಗೆ ಸ್ಪಷ್ಟವಾಗಿ ಯೋಚಿಸೋದಕ್ಕೆ ಈ ಸಮಯವನ್ನ ನಾವು ಬಳಸಿಕೊಳ್ಳಬಹುದು.
ಇದನ್ನ ಮಾಡಿದಾಗ ನಿಮಗೆ ಟ್ರಾಫಿಕ್ ಜಾಮ್ ಆಗಿರ್ಲಿ ಅಥವಾ ಇನ್ಯಾವುದೋ ಒಂದು ಅನಾನುಕೂಲದ ಪರಿಸ್ಥಿತಿ ಆಗಿರ್ಲಿ ಅಷ್ಟಾಗಿ ನಿಮ್ಮ ಮೇಲೆ ನಕಾರಾತ್ಮಕವಾದ ಪ್ರಭಾವ ಬೀರಲು ಸಾಧ್ಯವಿಲ್ಲ. ಇದು ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬಹುದಾದ ಒಂದು ಅದ್ಭುತವಾದ ತಂತ್ರ ಗೆಳೆಯರೆ. ನಮ್ಮಲ್ಲಿ ಬಹಳಷ್ಟು ಜನ ಸಹಜವಾಗಿ ಹೇಳೋ ಮತ್ತೊಂದು ಮಾತು ಅಂದ್ರೆ ಟೈಮ್ ಇಲ್ಲ ಅನ್ನೋದು. ಯಾವುದೇ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೂ ನನ್ನ ಹತ್ರ ಟೈಮ್ ಇಲ್ಲ, ನನಗೆ ಟೈಮ್ ಸಾಕಾಗ್ತಿಲ್ಲ, ಇದ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ತಿರ್ತಾರೆ. ಇದನ್ನ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ನಾನು ಕೂಡ ಇದನ್ನ ಮಾಡ್ತಿದ್ದೆ. ಗೆಳೆಯರೆ, ನಮ್ಮ ಜೀವನದಲ್ಲಿ ಬಹಳಷ್ಟು ಬಾರಿ ನಾವು ಸಮಯವನ್ನು ಪೋಲ್ ಮಾಡ್ತಾ ಇರ್ತೀವಿ. ಎಷ್ಟೊಂದು ವಿಷಯಗಳಲ್ಲಿ ನಾವು ಸರಿಯಾಗಿ ನಮಗೆ ಸಿಗುವ ಸಮಯವನ್ನು ಬಳಸಿಕೊಂಡರೆ ಸಾಕು, ಅದ್ಭುತವಾಗಿ ನಾವು ಕೆಲಸ ಮಾಡಬಹುದು. ಆದರೆ ಬಹಳಷ್ಟು ಬಾರಿ ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಇಲ್ಲದ ಕಾರಣ, ನಮ್ಮ ಮನಸ್ಸಿನಲ್ಲಿ ಗೊಂದಲವಿರುವ ಕಾರಣ, ನಮಗೆ ದುಃಖ ಅಥವಾ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಗೊಂದಲ ಕಾಡ್ತಿರೋ ಕಾರಣ ನಮ್ಮಲ್ಲಿ ಸಾಕಷ್ಟು ಶಕ್ತಿ ಇರೋದಿಲ್ಲ, ಎನರ್ಜಿ ಅಂತ ಏನ್ ಹೇಳ್ತೀವಿ ಆ ಉತ್ಸಾಹ ಇರೋದಿಲ್ಲ. ಹಾಗಾಗಿ ನಾವು ಮಾಡ್ತಿರೋ ಕೆಲಸಕ್ಕೆ ಬಹಳ ಸಮಯ ಬೇಕಾಗುತ್ತೆ. ಮತ್ತೆ ಬಹಳ ಸಮಯ ಕೊಟ್ಟರು ಎಷ್ಟೊಂದು ಸತಿ ನಾವು ಮಾಡ್ತಿರೋ ಕೆಲಸಗಳು ಯಶಸ್ವಿ ಆಗೋದಿಲ್ಲ. ಆದರೆ ನೀವು ನೋಡಿರ್ಬೋದು, ಪ್ರತಿಯೊಬ್ಬ ವ್ಯಕ್ತಿಗೂ ಇರೋದು ಆ 24 ಗಂಟೆಗಳ ಕಾಲಾನೇ. ಆದ್ರೆ ಅದೇ 24 ಗಂಟೆಗಳಲ್ಲಿ ಒಬ್ಬ ಕೇವಲ 1 ಗಂಟೆ 2 ಗಂಟೆ ಓದಿ ಎಕ್ಸಾಮ್ ಅಲ್ಲಿ ಟಾಪರ್ ಆಗ್ತಿರ್ತಾನೆ. ನಾವು ಇಡೀ ದಿನ ಓದಿದ್ರು ಸರಿಯಾಗಿ ಓದೋದಕ್ಕಾಗಿರಲ್ಲ, ಸರಿಯಾಗಿ ಎಕ್ಸಾಮ್ ಬರೆಯೋದಕ್ಕಾಗಿರಲ್ಲ, ಫೇಲ್ ಆಗ್ತಿರ್ತೀವಿ, ಮಾರ್ಕ್ಸ್ ಕಡಿಮೆ ಬರ್ತಾ ಇರುತ್ತೆ. ಇದಕ್ಕೆ ಕಾರಣ ನಾವು ಎಷ್ಟು ಸಮಯ ಕೆಲಸ ಮಾಡ್ತಿರ್ತೀವಿ, ಎಷ್ಟು ಸಮಯ ಒಂದು ವಿಷಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ ಅನ್ನೋದಕ್ಕಿಂತ ಆ ತೊಡಗಿಸಿಕೊಂಡಿರುವ ಸಮಯದಲ್ಲಿ ಹೇಗೆ ತೊಡಗಿಸ್ಕೊಂಡಿರ್ತೀವಿ, ಎಷ್ಟು ಉತ್ತಮವಾಗಿ ನಾವು ಅದರಲ್ಲಿ ಮನಸ್ಸನ್ನು ಇಟ್ಟಿರ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ಹೇಳೋದು, ಯಾವುದೇ ಒಂದು ಕೆಲಸವನ್ನು ಸಂತೋಷವಾಗಿ ಮಾಡೋದಕ್ಕಾದ್ರೆ, ಅದರಲ್ಲಿ ಸಂಪೂರ್ಣ ಶ್ರದ್ಧೆಯನ್ನು ಇಟ್ಟು ಮಾಡೋದಕ್ಕಾದ್ರೆ ನೀವು ದಿನವಿಡೀ ಕೆಲಸ ಮಾಡಬೇಕಾಗಿಲ್ಲ, ಜೀವನವಿಡೀ ಕೆಲಸ ಮಾಡಬೇಕಾಗಿಲ್ಲ. ಮಾಡೋ ಸ್ವಲ್ಪ ಕೆಲಸಕ್ಕೆ ಅದ್ಭುತವಾದ ಫಲಗಳನ್ನು ನೀವು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಟೈಮ್ ಇಲ್ಲ ಅಂತ ಹೇಳಿದಷ್ಟು, ಇದಕ್ಕೆ ನನ್ನ ಜೀವನದೇ ಒಂದು ಉದಾಹರಣೆ ಕೊಡುವುದಾದರೆ, ಇತ್ತೀಚೆಗೆ ಆದ ಒಂದು ವಿಷಯ. ನಾನು 3-4 ವಿಷಯಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡ ಕಾರಣ ನನಗೆ ಬಹಳ ಇದೇ ರೀತಿ ಟೈಮ್ ಇಲ್ಲ ಅನ್ನೋ ಫೀಲಿಂಗ್ ಹೆಚ್ಚಾಗೋದಕ್ಕೆ ಶುರುವಾಯಿತು. ನಾನು ಈ ಆಕರ್ಷಣೆ ನಿಯಮವನ್ನು ಅರ್ಥ ಮಾಡಿಕೊಂಡಿದ್ದರೂ ಸಹ ನಾನು ಕೂಡ ಟೈಮ್ ಇಲ್ಲ ಅಂತ ಹೇಳೋದಕ್ಕೆ ಶುರು ಮಾಡಿದೆ. ಅದು ಯಾವ ಮಟ್ಟಕ್ಕೆ ಹೋಗ್ಬಿಡ್ತು ಅಂದ್ರೆ, ಒಂದು ದಿನ 2 ಆನ್ಲೈನ್ ಮೀಟಿಂಗ್, 2 ಫಿಸಿಕಲ್ ಮೀಟಿಂಗ್ ಒಟ್ಟಿಗೆ ಮಾಡೋ ಒಂದು ಪರಿಸ್ಥಿತಿ ಬಂದ್ಬಿಡ್ತು. ಆವಾಗ ನನಗೆ ಅರ್ಥ ಆಯ್ತು, ಹೌದಲ್ವಾ, ನಾನು ಏನನ್ನ ಹೇಳ್ತಿದ್ದೆ ಅದೇ ಇನ್ನಷ್ಟು ದೊಡ್ಡದಾಗ್ತಾ ಹೋಗಿ ಈ ಮಟ್ಟಕ್ಕೆ ಬಂದು ನಿಂತಿದೆ ಅಂತ. ಆ ಕ್ಷಣವೇ ನಿರ್ಧರಿಸ್ಬಿಟ್ಟು ಏನು ಮಾಡೋದಕ್ಕಾಗತ್ತೋ ಅದನ್ನ ಖುಷಿಯಾಗಿ ಮಾಡ್ತೀನಿ, ಯಾವ ಮೀಟಿಂಗ್ ತಗೊಳ್ಳೋದಕ್ಕಾಗಲ್ವೋ ಅದನ್ನ ನಂತರ ಮಾಡ್ತೀನಿ ಅಂತ ನಿರ್ಧಾರ ಮಾಡಿ ಅದ್ರ ಬಗ್ಗೆ ಆ ರೀತಿ ಮಾತನಾಡೋದು ಬಿಟ್ಟೆ. ಒಂದೇ ದಿನದಲ್ಲಿ ನನ್ನ ಎಲ್ಲಾ ಕೆಲಸಗಳನ್ನು ನಾನು ಸಂತೋಷವಾಗಿ ಮಾಡಿ ಮುಗಿಸೋದಕ್ಕಾಯ್ತು. ಮತ್ತೆ ಆ ಭಾವನೆ, ಆ ಒಂದು ಆಲೋಚನೆ ಸಂಪೂರ್ಣವಾಗಿ ನನ್ನ ಮನಸ್ಸಿಂದ ಹೊರಗೋಗ್ಬಿಡ್ತು. ಹಾಗಾಗಿ ಟೈಮ್ ಇಲ್ಲ ಅಂತ ಹೇಳೋದು ಕೂಡ ನಾವು ನಮ್ಮ ಆಲೋಚನೆಗಳ ಬಗ್ಗೆ ಗಮನ ಹರಿಸದಿದ್ದಾಗ ಹೇಳುವ ಒಂದು ಮಾತು ಅಷ್ಟೇ. ನಾವು ಆಕರ್ಷಣೆ ನಿಯಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ, ನನ್ನ ಹತ್ತಿರ ಬಹಳಷ್ಟು ಸಮಯವಿದೆ, ನಾನು ಏನೇನೋ ಮನಸ್ಸಾರೆ ಆಸೆ ಪಟ್ಟು ಮಾಡಬೇಕು ಅನ್ಕೋತೀನೋ ಅದಕ್ಕೆಲ್ಲ ನನ್ನ ಹತ್ರ ಸಮಯ ಇದೆ, ಈ ಪ್ರಕೃತಿ ನನಗೆ ಸಮಯ ಒದಗಿಸ್ಕೊಡುತ್ತೆ, ಈ ರೀತಿ ಮಾತನಾಡೋದಕ್ಕೆ ನಾವು ಶುರು ಮಾಡ್ತೀವಿ. ಆಗ ನೀವೇ ನೋಡ್ತೀರಾ, ನಿಮ್ಮ ಜೀವನದಲ್ಲಿ ನೀವು ಏನು ಇಷ್ಟಪಟ್ಟು ಮಾಡಿದರೂ ಅದಕ್ಕೆ ಸಮಯ ತನ್ನಷ್ಟಕ್ಕೆ ತಾನೇ ನಿಮಗೆ ಒದಗಿ ಬರುತ್ತೆ. ಇವತ್ತಿನ ವಿಡಿಯೋಗೆ ಇಷ್ಟು ಸಾಕು ಅಂದ್ಕೋತೀನಿ. ಮುಂದಿನ ವಿಡಿಯೋನಲ್ಲಿ ಇನ್ನಷ್ಟು ಅದ್ಭುತವಾದ ತಂತ್ರಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ಬಹಳಷ್ಟು ಸಕಾರಾತ್ಮಕ ಆಲೋಚನೆಗಳನ್ನು ಮತ್ತು ಸ್ವಲ್ಪ ಚಿತ್ರ ನಿರ್ಮಾಣದ ವಿಷಯಗಳನ್ನು ಕನ್ನಡದಲ್ಲೇ ತಿಳಿಯಲು ಕಲಿಯಲು ನಮ್ಮ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನೆಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಬೇಗ ಸಿಗುವ. ಧನ್ಯವಾದಗಳು.